ಬಾರಮತಿ ಗೌಡರ ಹೊಟ್ಟಿಲ ಹುಟ್ಟ್ಯಾನೋ ಮಾರಣ. ಬಾರಮತಿ ಗೌಡರ ಹೊಟ್ಟಿಲ ಹುಟ್ಟ್ಯಾನೋ ಮಾರಣ. ಭಕ್ತಿಲ ಕಲಿಯುತ್ತೇನೆ ಮಾರಣ. ಹುಟ್ಟ್ಯಾನೋ ಮಾರಣ. ಬಾರಮತಿ ಗೌಡರ ಹೊಟ್ಟಿಲ ಹುಟ್ಟ್ಯಾನೋ ಮಾರಣ. ಭಕ್ತಿಲ ಕಲಿಯುತ್ತೇನೆ ಮಾರಣ. ಪುಂಡಾನ ಶನ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕಡಿಮೆ ಇಲ್ಲಿ ಮನಿತಾರ. ಕನಾಡ ದೈವನಗೌಡ ಹತ್ತು ಹಳ್ಳ್ಯಾಗ ಪುಂಡಾನ ಶನ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕಡಿಮೆ ಇಲ್ಲಿ ಮನಿತಾರ. ಬಾರಮತಿ ಗೌಡರ ಹೊಟ್ಟಿಲ ಹುಟ್ಟ್ಯಾನೋ ಮಾರಣ. ಬಾರಮತಿ ಗೌಡರ ಹೊಟ್ಟಿಲ ಹುಟ್ಟ್ಯಾನೋ ಮಾರಣ. ಕಣ್ಣಿನೊಳಗ ಶುರುವಾದ ಪ್ರೀತಿ
ಜಾನಪದಗಳು ಸ್ಟೆಪ್ನ್ಯಾಗ ಇಲ್ಲಿ ಕಲಬುರ್ಗಿಯವ್ರು ಅಷ್ಟೇ ಅಲ್ರಿ ಇವ್ರ ಮುತ್ತೇದವ್ರು ಬಂದ್ರು ನಮ್ಮ ಜಾನಪದ ಸೈಡ್ ಹೋಗೋದಾಗಲಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಯ ಒಂದೇ ಜೀವ ಪ್ರೇಮವಾಗಿ ಬರತೈತಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಯ ಒಂದೇ ಜೀವ ಪ್ರೇಮವಾಗಿ ಬರತೈತಿ ನೋಡುವಂಗ ಆಗದೆ ಮರೆತು ಹೆಂಗ ನೀ ಇರುತ್ತೆ ಹುಡುಗಿ ಬರತಿ ನೋಡಿ ಮಾತಾಡೋದೈತಿ ಹುಡುಗಿ ಬರತಿ ನೋಡಿ ಮಾತಾಡೋದೈತಿ ಕರೆಯುತ್ತೀನಿ ಅವನ ಸಿರಿತಾನ ಮನ್ಯಾಗ ಐತೆ ಹೇಳಿ ಅದಕ್ಕೆ ಹೇಳ್ತಾರ ನನ್ನ ಅಪ್ಪ ಸಿದ್ದರಾಮೇಶ್ವರ ಮುತ್ಯಾರ ಒಂದು ಆಳಾಗಿರ್ತಕ್ಕಂಥ ರಿಯಾತ ನಮ್ಮ ಅಜ್ಜವ್ರು ಹೇಳೋದ್ರ ಅಪ್ಪ ಅವರು ಏನ್ ಹೇಳಿದ್ರಪ್ಪ ಅವರು? ಏನ್ ಹೇಳಿದ್ರು ಸಿರಿತಾನ ಆಯ್ತಂತೇಳಿ ಸೊಕ್ಕಿಲೆ ಮೆರಿಬೇಡ ಬಡತನ ಆಯ್ತಂತೇಳಿ ದುಃಖ ಮಾಡಬೇಡ ನಿನ್ನ ಕಷ್ಟಕ್ಕೆ ಸಿದ್ದರಾಮೇಶ್ವರ ಮುತ್ಯ ಎತ್ ಹಿಡ್ದಕ್ಕಾಯ್ತನತಿ ಫಲದ ಕೈ ಎತ್ ಹೇಳ್ತಕ್ಕಂಥ ಮಾತು ಅಲ್ಲಿ ಹೇಳ್ತಾರ ಒಂದ್ ಕಡೆ ಏನ್ರಿ ಸರ? ಏನ್ ಹೇಳ್ತಾರ ಕೇಳಿದ್ರ ಲಕ್ಷ್ಮಿ ಮನಿಗೆ ಬರ್ಬೇಕಾದ್ರೆ ಎದಿ ಮ್ಯಾಲ ಕಾಲ ಕೊಟ್ಟ ಮನಿಗೆ ಬರ್ತಾಳಂತ ಯಾ ಲಕ್ಷ್ಮಿ? ಯಾ ಲಕ್ಷ್ಮಿ ಕಿಲ ಹೇಳ್ತಾರ ನೋಡ್ರಿ ಈ ಲಕ್ಷ್ಮಿ ನೀವ್ ಬ್ಯಾರೆ ಲಕ್ಷ್ಮಿ ತಿಳಿದ್ರಿ. ಆ ಲಕ್ಷ್ಮಿ ಅವ್ರ ಅಲ್ರಿ ಈ ಲಕ್ಷ್ಮಿ ಅವ್ರ ಈ ಲಕ್ಷ್ಮಿ ಮನೆಗೆ ಬರ್ಬೇಕಾದ್ರೆ ಎದಿ ಮ್ಯಾಲ ಕಾಲ ಕೊಟ್ಟು ಬರ್ತಾಳಂತ ಹೋಗ್ಬೇಕಾದ್ರೆ ಹೆಡ್ಕಿನ ಮೇಲೆ ಒದ್ ಹೋಗ್ತಾಳಂತ ಹೆಂಗ ಕೇಳು ಎದಿ ಮ್ಯಾಲ ವಾದ್ ಕಿತ್ತರ ಲಕ್ಷ್ಮಿ ಒಳಗ ಬಂದಳಪ್ಪ ಅಂತಂದ್ರ ಇವ್ ಬೀರನಂತವ ಸುಮ್ಕೊಂಡ್ರಂಗಿಲ್ಲ ಅವ ಏನ್ ಮಾಡ್ತೀಪ? ಎಲ್ಲಪ್ಪ ಅದೊಂದು 4 ಎಕರೆ ಎರಿ ಹೊಲದ ಕುಡ್ತೇನೋ ರೊಕ್ಕ ಬರ್ದ ಲಕ್ಷ್ಮಿ ಮನೆ ಬಂದ್ರ ಅವ ಆತನ ಈ ಕುಡಾಮ್ರ ಆತನ ಇವ ಅಂತಾನ ಅದೇ ಚೇರ್ ಕರ್ತೀನಿ ಸೊಕ್ಕಿನ ಮೆರಲಿಕ್ಕೆ ಹಳ್ಳಿ ಲಕ್ಷ್ಮಿ ನಿನ್ ಹೆಡಕಿನ ಮೇಲೆ ವಾದ ಹೋದ ಅಂದ್ರ ಅದೇ ಎಲ್ಲಪ್ಪನೇ ಬಂದು ನಿನಗ್ ಕೇಳ್ತಾನ ಏನ್ ಕೇಳ್ತಾನ ಬೀರಪ್ಪ ಗೌಡ್ರ ನಮ್ 4 ಎಕರೆ ಎರಿ ಹೊಲದ ತಗೋತೀರಿ ಏನಂತೇಳಿ ಅಂದಾಗ ಏನೋ ಹೊಡ್ತೀನ್ರಿ ಅದಕ್ಕೆಲ್ಲ ಹೇಳ್ತಾರ ಇರ್ಲಿ ಇನ್ನ ಬಹಳಷ್ಟು ಕಾಮಿಡಿ ಬಹಳಷ್ಟು ಮಾತುಗಳನ್ನ ಹೇಳಿ ನಿಮ್ಮ ಮನರಂಜಿಸಿ ಕಾರ್ಯಕ್ರಮ ನಾವು 2 ಮಂದಿ ಜಗಳಾಡ್ದಂಗ ಮಾಡ್ತೇವೆ ವಿನಃ ನಿಮ್ಮ ಮನರಂಜನೆಗೋಸ್ಕರವಾಗಿ ನಾವು ಜಗಳ ಊಟ ಬರ್ತಿಲ್ರಿ ಯಾಕ ಬಡಕ ಗಡಿಗಳು ಹತ್ತು ಹಳ್ಳ್ಯಾಗ ಪುಂಡಾನ ಜನ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕಡಿಮೆ ಇಲ್ರಿ ಮಳಿತಾನ
ಗೌಡ ಏಳಗೇಳಿನ ಕುದುರೆ ಹತ್ತಿ ತಳನಾಡದ ಪರಿಶೀಲ ಜನರು ಕ್ವಾಂಡೂರು ಮಠಕ್ಕೆ ಹೊಟ್ಟಾರ. ಗೌಡನ ಹೊಲದಾಗ ನೆರಳ ನೋಡಿ ಆಶ್ರಯ ನೋಡಿ ನೀರು ನೋಡಿ ಊಟ ಮಾಡ್ಬೇಕಂತೇಳಿ ಎತ್ತಿನ ಗಾಡಿ ಕೊಳ್ಳ ಹರದನ್ನು ಊಟ ಮಾಡ್ಬೇಕು ಅನ್ನೋದಾಗ ಆ ಗೌಡನ ಆಳ ಮಗ ಗೌಡ್ರ ನಿಮ್ ಹೊಲದಾಗ ಯಾರ ಬಂದಾರ? ನಿಮ್ಮ ಹೊಲದಾಗ ಯಾರೋ ಬಂದಾರ, ಒಟ್ಟು ಮಂದಿ ಹಣಿ ಮೇಲೆ ಬಂಡಾರ ಐತಿ, ಅವ್ರು ಕುರುಬರು ಮಂದಿ ಅಂತ ಅಲ್ಲಿ ಒಟ್ಟು ನಿಮ್ ಹೊಲದಾನು ನಾವು ಕಿತ್ತಿ ಎತ್ಗಳಿಗೆ ಹಾಕ್ಯಾರ. ಆ ನಿಮ್ ಹೊಲದಾನ ಕಾಯಿಪಲ್ಯವನ್ನು ತಗೊಂಡು ಉಳಕ್ ಕೂತಾರ. ಹೋರಿ ಗೌಡ್ರ ಅಂತೇಳಿ ಅಂದಾಗ ಢಂಕ ನಾಡ್ ದೈಗೊಂಡು ಗೌಡ ಏಳಿಗೆ ನಿನ್ನ ಕುದುರೆ ಹತ್ತಿ ಓಡಿ ಬಂದು ಉಣ್ಣುವಂತ ಅನ್ನಕ್ಕೆ ಒಯ್ತಾರ ಪುಣ್ಯಾತ್ಮರೇ. ಉಣ್ಣುವಂತ ಅನ್ನಕ್ಕೆ ಹೋದ್ರ ನನ್ನ ಅಪ್ಪ ಕರೇ ದೇವರಲ್ಲಿ ಕಣ್ಣ ತೆರೆದು ಕುಡಬಾರ್ದು ಶ್ರಾಪ ಕೊಡ್ತಾನೆ. ಕುದುರೆಯ ಗೌಡ ಬಂದು ಮಾಡಿ ಗರ್ಜನ ಉಣ್ಣುವಂತ ಅನ್ನದಾಗಲ ಗೌಡ ಜನಿಸಿ ವಸ್ತಾನ. ಬಂದ್ರಿ ಮಾಡಿ ಗರ್ಜನ ಉಣ್ಣುವಂತ ಅನ್ನದಾಗಲ ಗೌಡ ಜಾತಿ ನಶೀಯ ಮಾಡದಿ ಮೈ ಮೇಲೊಳಿತು ಕೇರಳ. ಯಾಕಪ್ಪ ನಮ್ಮ ಏನಾಗ್ಬೇಕಣ್ಣ? ನಿನ್ನ ಮಾತು ಕೇಳಿ ನಾವೆಲ್ಲ ಸ್ಟೇಜ್ ಮುರಿದ್ರೆ ನಾವು ಸ್ಟೇಜಿನ ಬಿಟ್ಟ ನಮ್ಮ ಮುಂಚೆನೆ ಅಣ್ಣನ ಮಾತು ಕೇಳಿ ಹೆಂಗ ಆಗ್ತದ ಗೊತ್ತು ಬೇರಣ್ಣ? ಮುಂದಿನ ಸಂಧಿಗೆ ಮುಂದಿನ ಸಂಧಿ ಅಲ್ಲ, ಇಲ್ಲ ಮುಂದಿನ ಸಂಧಿಗೆ ಹೆಂಗ್ ಬರ್ತಾವ ಅಣ್ಣನ ಮಾತು ಕೇಳಿ. 3 ಮಂದಿ ಹೆಣ್ಮಕ್ಳು ಹೊಸದಾಗಿ ಲಗ್ನ ಆಗಿ ಗಂಡನ ಮನೆಗೆ ನಡ್ಲಿಕ್ಕೆ ಬಂದಿರತ್ತ. 3 ಮಂದಿ ಹೆಣ್ಮಕ್ಳು ಹೊಸದಾಗಿ ನಡ್ಲಕ್ ಹೋಗಿದ್ರೆ ಅವಾಗ ಏನಾಯ್ತ್ರಿ ಸರ್? ಅವ್ರು 3 ಮಂದಿ ಒಂದು ಕಟ್ಟಿ ಮೇಲೆ ಕೂತು ಮಾತಾಡ್ತಿದ್ರತ್ತ. ಮಾತಾಡ್ತಿದ್ರು ಗುಸು ಗುಸು. ಸಂಗವಕ್ಕ ಸಂಗವ ನನ್ನ ಗಂಡ ನನ್ ಕಾಲ ಬಾಜವ ಆರಲ್ಲ ಅವಾಗ ಅಪ್ಪದವ್ರ ಅದ್ರ ನಗ್ತಾರ ಮೂವರು. ತಂಗಿ ನನ್ನ ಗಂಡ ನನ್ನ ಮ್ಯಾಲ ಬಾಳ ಜೀವ ಅಂತೇಳಿ ಸಂಗವಕ್ಕ ಹೇಳಿದಾಗ ಹೌದು ಯಾಕೆ ಜೀವಲಕ್ಕಿ ಏನ್ ಮಾಡ್ಯಾನ ಅಂತದು ಏನೂ ಲೆಕ್ಕ. ಮನೆ ಹೊಸ ಸೀರೆ ಬಂದು 10,000 ರೂಪಾಯಿ ಸೀರೆ ತಂದು ಬಾಳ ಜೀವದ ನನ್ನ ಮ್ಯಾಲ ನನ್ನ ಗಂಡ ಬಾಳ ಜೀವ. ಮನೆ 10,000 ಸೀರೆ ತಂದು ಕೊಟ್ಟದ್ದು ಚರ್ಚೆ ಬಾಳ ಬಡಿಯತ್ತು. ಪುಷ್ಪ ಬಿಡು ಅಂದಾಗ ಯಾಕೆ ನನ್ನ ಗಂಡ ನಿನಕಿತ್ತ ನಿನ್ ಗಂಡನಕ್ಕಿಂತ ಜೀವನ ಅಂತಳಕಿ. ಮತ್ತೆ ನಿನಗಂಟ ಏನ್ ಮಾಡಿ ಹೇಳ ಅಂತಳಕಿ. ಏನು ಲೆಕ್ಕ ಮಾನ್ಯತ ಅದ್ನಿ ಒಂದು ಹೊಸ ಪಿಕ್ಚರ್ ಬಂದಿತ್ತು. ಸೈರಾಟ ಅಲ್ರಿ ಹೊಸ ಪಿಕ್ಚರ್ ಬಂದಿತ್ತು. ಪಿಕ್ಚರ ಗುಬ್ಬಿಗೂಡ ಪಿಕ್ಚರ್ ಬಂದಿತ್ತು. ತೋರ್ಸ್ಕೊಂಡ್ ಬರ್ಲಿಕ್ಕೆ ನನ್ನ ಗಂಡ ಬುಲೆಟ್ ಗಾಡಿ ಮೇಲೆ ಹೋಗಿ ತೋರ್ಸ್ಕೊಂಡು ಬಂದ. ಬುಲೆಟ್ ಗಾಡಿ ಮೇಲೆ ಹೋಗಿ ತೋರ್ಸ್ಕೊಂಡ್ ನನ್ನ ಗಂಡ ನಿನ್ನ ಗಂಡನಕ್ಕಿಂತ ಜೀವ ಅಂದಳಕಿ. 3ನೇದಕ್ಕಿ ಅಯ್ಯ ಏನ್ ಹೇಳ್ತೀರಿ ಬುಬ್ಬಿಣ್ಯಾರ ಬಿಡ್ರಂದಳಕಿ. ನಿಮ್ಮದು ಗಂಡದ ವರ್ಣ ಮಾಡಕತ್ತಾರ ನನ್ನ ಗಂಡದ ಕೇಳ ಹೇಳ್ತೀನಿ ಅಂದಳಕಿ. ಏನೂ ಇಲ್ಲ, ನಾನು ನನ್ನ ಗಂಡ ಕೂಡಿ ಹೊಸದಾಗಿ ಲಗ್ನ ಮಾಡ್ಕೊಂಡು
ನಾವು ನಮ್ಮ ಗಂಡನ ಮನೆಗೆ ಕರ್ಕೊಂಡು ನಮ್ಮ ಮಾಲಕ್ ನನಗೆ ಕರ್ಕೊಂಡು ಹೊಂಟಿದ. ಹೌದು. ಅವತ್ ನನ್ನ ಗಂಡ ನನಗೆ ಏನ್ ಕೇಳ್ತು, ಏನ್ ಕೇಳ್ತ ಗಂಡ? ಇವತ್ತು ನೀ ಬಹಳ ಚಂದಾಗಿ ಕಾಣಕತ್ತಿದ್ದೆ ಅಂತೇಳಿ ನನ್ನ ಗಂಡ ನನಗಂದ. ಬಾಳ ವರ್ಣನೆ ಮಾಡ್ಲಾಕತ್ತಿಲ್ಲ, ಬಹಳ ವರ್ಣ ಮಾಡಕತ್ತೀನಿ, ಬಹಳ ಚಂದಾಗಿ ಕಾಣಕತ್ತಿದ್ದ ನೋಡ ಅಂತೇಳಿ ಅಂದಾಗ ಚೀ ಹೋಗ್ರಿ ಅಂತೇಳಿ ಅಂದಿಲ್ಲ. ಅವತ್ತು ಹೋಗಿದ ಗಂಡ ಇನ್ನ ಬಂದಿಲ್ಲ ನೋಡಿ. ಬದನಾಡಿ ಸಿದ್ಧಾರ್ಥ ಗಂಡ ಹೋದ ಗಂಡ ಅದು ಚೀ ಹೋಗುತ್ತೆ ಅಂದಿದ್ದೆ ಅನ್ನವನ ಅದು ಗಂಡ ಅವತ್ತು ಹೋಗಿದ್ ಒಳ್ಳೆ ಬಲೆ ಬಂದಿಲ್ಲ. ಹಿಂಗ ಆಗಿಬಾರ್ದು. ಇನ್ನ ಬಹಳ ಚಂದಾಗಿ ಕಾರ್ಯಕ್ರಮ ನಡೀತಾ ಕೇಳ. ಸಿರ್ತಾನ ಗೌಡ ಭಿಕ್ಷಾ ಬೇಡತಾನ ದಕ್ಷಿಣ ಸೇರಿಯ ಮಗನಿ ಮೈಂಡ ನುಡಿಸು ಕೇಳಲ್ಲ. ಸಿರ್ತಾನ ಗೌಡ್ರು ಭಿಕ್ಷಾ ಬೇಡತಾನ ದಕ್ಷಿಣ ಸೇರಿಯ ಮಗನಿ ಮೈಂಡ ನುಡಿಸು ಕೇಳಲ್ಲ. ನಮ್ಮ ಅಪ್ಪರು ಪೇಟ ಸುತ್ಕೊಂಡು ಕೂತಾರ ಸೇಮ ಮಾಳಿಗ್ರ ಮತ್ತೆ ಕಂಡಾಗ ನೋಡು. ಹೌದು ಹೌದಲ್ಲ? ಬಾಳಪ್ಪ ನಿಲ್ಲಿ ಹಿಂಗ ತಿಳಿದು ಬರ್ಬೇಕು. ಹೌದಪ್ಪ ಹೌದು. ಈಗ ಬಾಳ ಚಂದಾಗಿ ತಿಳ್ತದ ಹಚ್ಚಿಕೊಂಡಮ್ಮ ನಿಂಗಣ ಸರ್ ಅವ್ರು ಬಂದ್ರ ನೋಡಿ ಮಿಷ್ ಮೇಲೆ ಕೈ ಐತಾರ ಅವ್ರು ದರ್ಗಾ ಮಠಕ್ಕ ಭಾಗಿ ಬರ್ತಾರ ಒಂಟಾಗಲಿಲ್ಲ ಮಲಿಂಗರಾಯ ಹೋಗಿ ಗೌಡಗ ಕೊಂಡ ಸೇರ್ತಾರ. ಯಾಕಂತ ಕೇಳಿದ್ರ ಏನನ್ನ ಹುಲಿ ಮನಸ್ಸಿನೊಳಗೆ ಬರೀ ಮನಸ್ಸಿನೊಳಗೆ ನೋಡಪ್ಪ ನೀವು. ಹೌದು ಹೌದು. ಮಾರಪ್ಪ ಬೀರಪ್ಪ ಏನ್ ಮಾಡ್ರ ನೋಡ್ಬೇಡ್ರಿ, ಬರೀ ಮನಸ್ಸಿನೊಳಗೆ. ಇಲ್ಲ ಅವ್ರ ಲೆಕ್ಕ ಏನ್ರಿ ಬರೀ ಮನಸ್ಸಿನೊಳಗ ಕನಸಿನೊಳಗ ಯಾವಾಗ ಬರ್ತಾಳ ಯಾವಾಗ ಹೋಗ್ತಾಳ ಅದೇ ಚಿಂತೆ. ಅವ್ರು ಅದನ್ನು ನೆನ್ಪಲು ರೊಕ್ಕ ಯಾವಾಗ ಇರ್ತಾವ ಯಾವಾಗ ಹೋಗಿ ಹೊಡೆದ ಬರ್ರಿ ಹಿಂಗ ಆಗ್ತಿರ್ತದ. ಅವರು ಬೇಕು ಅವರೇ ಬಾಗಿಗೆ ಏನಂತ ಯಾಕಂತ ಕೇಳಿದ್ರು ಬೀರಣ್ಣ. ಯಾಕ್ರಿ ಈ ಕನ್ನಾಳ ಗ್ರಾಮದಲ್ಲಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕನ್ನಾಳ ಗ್ರಾಮದಲ್ಲಿ ಈ ಸಿದ್ದರಾಮೇಶ್ವರ ಮುತ್ತನ ಪೋಳಿ ಒಳಗೆ ಹೆಂಗ ಕೂಡ್ಯದ ಕೇಳಿದ್ರ ಹೆಂಗ ಕೂತಾರಪ್ಪ ಜನ ಜನ ಹೆಂಗ ಕೂಡ್ಯದ ಕೇಳಿದ್ರ ದೇವಲೋಕದೊಳಗೆ ಇಂದ್ರ ಸಭಾ ಕೂಡಂಗಾಗಿದೆ. ಹೌದಪ್ಪ ಹೌದು. ದೇವಲೋಕದೊಳಗೆ ಇಂದ್ರ ಸಭಾ ಕೊಡದ ದೇವಲೋಕದೊಳಗೆ ಇಂದ್ರ ಸಭಾದಾಗ ಎಲ್ಲಾ ನಿಮ್ಮ ಪರಮಾತ್ಮ ಎಲ್ಲಾರು ಹಿಂಗೆ ಕುಂದಿರ್ತಾರ ಹೆಣ್ಣು ಪಟಕ ಸುತ್ಕೊಂಡು. ಹಂಗಲ್ಲ ಹೌದೇ ನಮ್ಮ ಅಪ್ಪನ ಪಾರ್ಟಿ ಹಂಗ ಗೊತ್ತದ. ಇನ್ ಹೆಂಗ ಕೇಳು ನಿಮ್ಮ ಅವ್ವ ಪಾರ್ಟಿ ನಮ್ಮ ಅವ್ವಾರು ನೋಡು
ನಮ್ಮ ಬಾಗಿನ್ಯಾಗ ಹಾಡ್ಕಿ ಕೇಳಕ್ ಮಾನ್ಯತೆಯಲ್ಲಿ ಹಾಡ್ದೇನು ಎಲ್ಲಿ ಹಾಡ್ದೇವಪ್ಪ ಮನಿ ಅಫಜಲ್ಪುರ ತಾಲೂಕ್ ಏನು ಜೇವರ್ಗಿ ತಾಲೂಕ್ ಗುಂಡಾಪುರಕ್ಕೆ ಹಾಡ್ದೇವು ಗುಂಡಾಪುರಕ್ಕೆ ಹಾಡ್ದೇವು ಗುಂಡಾಪುರಕ್ಕೆ ಹಾಡ್ದೇವು ಗಂಡಾಳ ಒಂದ್ 20 ಮಂದಿ ಹೆಣ್ಮಕ್ಳು 5 ಮಂದಿ ಇದ್ರು ಹೌದು ಖರೆ ಹಾಡ್ಕಿದೆ ಕರ್ಸ್ಯಾರ ಬೇಷ್ 16 ಸಾವಿರ ಕೊಟ್ಟು ಖರೆ ಅವ್ರು ಹೆಣ್ಮಕ್ಳು ಯಾರತ್ತೀರ 4 ಮಂದಿ ಇದ್ರು ಖರೆ ಹಾ ಹಿಂಗ್ಯಾಕ್ ನಿಂತದ ಇದು ಹುಚ್ಚನಾಳ ಹಾಕಿ ಅಲ್ಲ ನೀವ್ ವರ್ಣ ಮಾಡ್ತೇತ್ ಮಾಡಿದ್ರ ನಾನು ಹೊಗಳಕ್ ಬಂದಿದ್ದೀನಿ ಹೊಗಳಕ್ ಬಂದಿದ್ದೀನಿ ನನಗೆ ಇರ್ಲಿ ನಮ್ಮ ಅವ್ವಾಗರು ಎಂತ ಜಾಗದಾಗ ಹಾಕಿ ಕೇಳಕ್ಕೆ ಸಿದ್ದರಾಮೇಶ್ವರ ಪೊಳ ಹೆಂಗ ಕೂತಾರ ಕೇಳಿದ್ರ ಹ್ಯಾಂಗ ಕೂತದಪ್ಪ ಇದು ಕಂಪನಿ ಗತ್ತರಿಗೆ ಭಾಗಮ್ಮ ಗುಡ್ಡಾಪುರದ ಹಾನಮ್ಮ ಮಣ್ಣೂರು ಎಲ್ಲಮ್ಮ ಕೂತಾಗ ತಲೆ ತುಂಬಾ ಶಾಲೆಗೆ ಹತ್ಕೊಂಡು ಅವನ ಭಾಗದವರು ಹೆಂಗ ಗತ್ತರಿಗೆ ಭಾಗಮ್ಮ ಗುಡ್ಡಾಪುರ ದಾನಮ್ಮ ತುಳಜಾಪುರ ಅಂಬಾಬಾಯಿ ಎಲ್ಲಾರು ಹೆಂಗ್ ಕುಂದಿರ್ತಾರ ಯಾರು ಕೂತಾರತಿ ನಿಮ್ ಮಣತಿನ ಕಂಪನಿ ಹೆಂಗ್ ಕೂತಾರ ಮಣ್ಣು ತಿನ್ನೋ ಕಂಪನಿ ಅಂದ್ರೆ ಹಾಗೆ ಕೇಳಿದ್ರು ಬೀರಣ್ಣ ಮಣತಿನ ಕಂಪನಿ ಯಾಕೆ ಹಂಗ ಕೇಳ್ಲ ಯಾಕ ನೋಡ್ ನಾನು ಅಡಿಬೇಕಾದ್ರೆ ಮಣ ತಿಂದೆ ಹಡ್ದಾರಿ ಅವ್ರು ಅದಕ್ಕಲ್ಲಿ ಎಂತ ಗೋಲ್ಡನ್ ಕಲರ್ ಹುಟ್ಟಿದ್ರು ಕಲರ್ ಬಾರಿ ಕಲರ್ ಇರ್ಲಿ ಅವಾಗಿನವ್ರು ಹ್ಯಾಂಗ ಕೇಳಿದ್ರ ಅವಾಗಿನವ್ರು ಹ್ಯಾಂಗ ತಿತ್ತಿದ್ರ ಕೇಳಿದ್ರ ಕರಿಗಡಬ ಹರಿತುಪ್ಪ ಹಪ್ಪಳ ಶಾವ್ಗಿ ಇಂಥವೆಲ್ಲ ತಿಂದ್ರಪ್ಪ ಅಂತಂದ್ರೆ ಹೆಂಗ ಕೇಳಿದ್ರ ಹೆಂಗ್ರಿ ಅವಾಗ ತವ್ರ ಮನಿ ಋಣ ತೀರಿಸ್ತಿದ್ರ ಅವ್ರು ಹೌದಪ್ಪ ಇದಕ್ಕೇನವ್ರು ಈಗಿನವ್ರು ಹಂಗಲ್ಲ ನೋಡ ಇದೆಲ್ಲ ಕೇಳತ್ತಾರ ಏನು ಯಾಕೆ ಹಂಗ ಅನ್ಬೇಡ್ನಿ ಈ ಸ್ಟೇಜ್ ಮೇಲೆ ಬಂದು ಇಷ್ಟೇ ಮಾತಾಡಿ ಇಷ್ಟೇ ಹಾಡಂದ್ರೆ ನಂದೇನ್ ಕೆಲಸ ಇಲ್ಲ ನೋಡಿ ಹಾಡನ್ನ ಹೋಗ್ಬಿಡ್ತೀನ ಮನೋರಂಜನೆಗೋಸ್ಕರ ಮುಂಜಾನೆ 7 ಗಂಟೆ ಹತ್ರ ಹಾಡ್ತೀನಿ ಕಕ್ಕ ನೀ ಸುಮ್ಕೊಂಡು 7 ಗಂಟೆ ಅಲ್ಲ 8 ಗಂಟೆ ಹತ್ರ ಹಾಡೋದ್ರ ಹಾಡ್ತೀನಿ ಎತ್ತನೆ ಎತ್ತರ ಅಂತ ಹಾಡ್ತೀನಿ ಇಲ್ಲೇನ ನಾ ಬಂದು ಡಂಬರಾಟ ಮಾಡಿ ನಾಟಕ ಮಂಗಳಾರತಿ ಮಾಡಿ ಅಲ್ಲಿ ಬಂದಿಲ್ಲ ನಾನು ನೀವು ಎಲ್ಲಿ ತನಕ ಕುಂಡಿರ್ತೀರಿ 8 ತನಕ ಕುಂಡಿರ್ತೀರಿ 8 ತನಕ ಹಾಡು ಹಲ್ಲಿಲ್ಲ ಅಫಜಲ್ಪುರ ಬರೀ ಕರಿಬೇಡಿ ಸುಳ್ಳು ಅಂದ್ರೆ ಕೆಲಸ ದಯವಿಟ್ಟು ಓವರ್ ಮಾಡಬೇಡಿ ಹಾಡ ಹಾಡ್ತಕ್ಕಂಥವ್ರಿಗೂ ವಿನಂತಿ ಕೇಳುವಂತವ್ರಿಗೂ ವಿನಂತಿ ಈಗ ನೀವು ಎರಡು ಶಬಾಷ್ ಅನ್ಬೇಕು ನಿಮಗ ಇಲ್ಲಿ ಮುಂದೆ ಕೂತವ್ರ ಚಪ್ಪಾಳಿ ಹೊಡಿದು ಹಿಂದ್ ಕೂತ ಎರಡು ಕಡೆ ಶಬಾಷ್ ಅನ್ಸ್ಕೊಡಿ ಚಲೋ ಹಾಡಾತಿರಿ ಬರೇ ಹೊಡೆಯವ್ರು ನೋಡಿ ಬರೇ ಹಾಡ್ಬೇಡ್ರಿ ಅಪ್ಪನ ಬಳಗದವ್ರಿಗೆ ಏನ್ ಬೇಕಂತ ಕೇಳಿದ್ರೆ ಸಿದ್ದರಾಮೇಶ್ವರ ಮುತ್ಯ ರೇವಣ ಸಿದ್ಧ ಮುತ್ಯ ಬೀರ್ಲಿಂಗೇಶ್ವರ ಮಾಳಿಂಗರಾಯ ಮುತ್ಯ ಇಂಥವ್ರದ್ದು ಅಮೋಕ್ಷಿತ ಮಾಧುಲಿಂಗ ಏನು ಪವಾಡ್ ಮಾಡ್ದಂತಕ್ಕಂಥದ್ದು ಅಪ್ಪನ ಪಾಟ್ಲಿಯವ್ರಿಗೆ ಬೇಕು ಇನ್ನು ಓದೋರಿಗೆ ಏನ್ ಬೇಕು ಕುಡುಂಬ ಗಂಡ ಹ್ಯಾಂಗಿದ್ದ ಅಂತಂದ್ರೆ ಹ್ಯಾಂಗಿತ್ತು ಅವ್ರ ಮನಿ ಸಂಸಾರ ಹ್ಯಾಂಗಿತ್ತು ಅಂತಕ್ಕಂಥದ್ದು ಓದೋರಿಗೆ ಬೇಕು ಹೌದು ನಾವ್ ಎಲ್ಲರಿಗೆ ಮನೋರಂಜಿಸಿ ಮಾತಾಡ್ತೀನಿ ಮನೋರಂಜಿಸಿ ಕಾರ್ಯಕ್ರಮ ಕೊಡ್ತೀನಿ ಯಾರು ಅನ್ಬೇಡ್ರಿ ಅನಪ್ಲಿತ್ತಂದ್ರೆ ಈ ಸ್ಟೇಜ್ ಮೇಲೆ ಬಂದು ಇಷ್ಟೇ ಮಾತಾಡ್ ಮಾಸ್ತಾರ ಇಷ್ಟೇ ಮಾತಾಡ್ ತಂಗಿಗೆ ಹೇಳ್ರಿ ಮತ್ತೆ ಅಣ್ಣಗಿನ ಹೇಳ್ರಿ ಹೌದು ಯಾಕ್ರಿ ಹೋಲಿ ಮತಕ್ಕ ಭಾಗಿ ಗಲಿದ ತಪಾನ ಮಳೆಯ ರಾಯ ಹೋಗಿ ಪಂಪ ಸಿರ್ತಾನ ಹಬ್ಬ ಹಾಕುವೆ ತ್ರಿವಾಯೇನ ಮಹಿಮ ಪುರುಷ ತ್ರಾಮಿಸಿತ ನಡುವಯ ಜಲಧಾರ ತಾಲೂಕ ಕನಾಳ ಊರ ಗದಗೈ ತ್ರಿವಾಯೇನ ಮಹಿಮ ಪುರುಷ ಸಿದ್ಧರಾಯ ಮುತ್ಯ ನಡುವಯ ಜಲಧಾರ
ಆಗೈತ್ರಿ ವಾಯೇನ ಮಹಿಮ ಪುರುಷ ಯಥಾಮಿಷೇನ